12 ಜನ. ಆ 12ರಲ್ಲಿ ಅವ್ರ ಜೊತೆ ನಿಂತವನು ಒಬ್ಬನೇ, ಎಲ್ಲ ಓಡೋದು. ಹೀಗೆ ಸೇವೆಯ ದಾರಿಗಳು. ಆದ್ರಿಂದ ಈ ಮೊದಲನೇ ದಿನದ ಈ ಒಂದು ಕಾನ್ಫರೆನ್ಸ್ ನ ಉದ್ದೇಶ, ನಮ್ಮ ಸೇವೆ, ನಮ್ಮ ಕರೆಯುವಿಕೆ, ನಾವು ಎಲ್ಲಿ ಇದ್ದೇವೆ, ನಾಳೆ ದಿವಸ ಸೇವಕರ ಮನೆ ಹೇಗಿರ್ಬೇಕು, ಒಬ್ಬ ಪಾಸ್ಟರ್ ವೈಫ್ ಹೆಂಗಿರ್ಬೇಕು, ಒಬ್ಬ ಸೇವೆಗೆ ಬಂದ ಸೇವಕನ ಹೆಂಡತಿ ಹೇಗೆ ನಡ್ಕೊಳ್ಳಬೇಕಾಗಿದೆ, ಹೇಗೆ ನಡೆದುಕೊಳ್ತಾ ಇದ್ದಾರೆ, ಸೇವಕರ ಮಕ್ಕಳು ಹೇಗಿದ್ದಾರೆ, ಏನ್ ಮಾಡ್ತಿದ್ದಾರೆ, ಸೇವಕರಾದವರು ತನ್ನ ಮಕ್ಕಳನ್ನು ಹೆಂಗ್ ನಡೆಸ್ತಾ ಇದ್ದಾರೆ ಅನ್ನುವ ಕಾರ್ಯ ನಾಳೆ ದಿವಸ. ಇವತ್ತಿನ ದಿನ ದೇವರ ಕರೆ, ದೇವರ ಒಂದು ಕರೆಯುವಿಕೆಗೆ ನಾವು ಎಲ್ಲಿದ್ದೇವೆ, ಇವತ್ತು ನಮ್ಮ ಸೇವೆ ಹೆಂಗ್ ನಡೀತಿದೆ, ನಮ್ಮನ್ನ ದೇವರು ಹೇಗೆ ಕರೆದ್ರು ಈ ಸೇವೆಗೆ, ಅದುವೇ ಇವತ್ತಿನ ಕಾರ್ಯವಾಗಿದೆ. ನಾನೇನ್ ಬಹಳ ದೊಡ್ಡ ಪಾಸ್ಟರ್ ಅಲ್ಲ, ನಿಮಗಿಂತ ಚಿಕ್ಕವನೇ. ಆದ್ರೆ ದೇವರ ವಾಕ್ಯ ಮಾತ್ರ ಕೆಲವು ವಚನ ನಿಮ್ಮ ಮನಸ್ಸಿಗೆ ಮುಟ್ಟಬಹುದು, ಅಥವಾ ಕೆಲವು ವಚನ ನಿಮಗೆ ಸ್ವಲ್ಪ ನೋವು ಆಗಬಹುದು. ಆದರೆ ಕೆಲವು ಸಮಯ ನಮ್ಮ ಜೀವನದಲ್ಲಿ ಬಂದು ಯಾವಾಗಲೂ ನಮ್ಮ ಸಂತೋಷಕ್ಕಿಂತ ದೇವರ ಚಿತ್ತ ಮುಖ್ಯ ನಮಗೆ. ಆಮೆನ್. ಆದ್ರಿಂದ ಇಂದಿನ ವಾಕ್ಯಗಳು ಏನಕ್ಕಂದ್ರೆ, ಅನೇಕ ಸೇವಕರುಗಳು ದೇವರ ಸೇವೆಯಿಂದ ಹಿಂದೆ ಹೋಗ್ಬಿಟ್ಟಿದ್ದಾರೆ. ಕೆಲವರು ಸೇವೆಯಲ್ಲಿ ಬಂದ ಮೇಲೆ ಬಿದೋಗ್ಬಿಟ್ಟಿದ್ದಾರೆ, ಕೆಲವರು ಪಾಪದಲ್ಲಿ ಬಿದೋಗಿದ್ದಾರೆ, ಕೆಲವರು ಹಣದಾಸೆಯಲ್ಲಿ ಬಿದೋಗಿದ್ದಾರೆ, ಕೆಲವರು ಸೇವೆ ಮಾಡಬೇಕಾದ ವ್ಯಕ್ತಿ ಸೇವೆಯನ್ನು ಬಿಟ್ಟು ಬೇರೆ ಕೆಲಸಕ್ಕೆ ಕೊಟ್ಟೋಗಿದ್ದಾರೆ. ಕೆಲವರು ಸೇವೆ ಒಳಗೆ ಬರುವ ಪಾಡುಗಳು, ಕಷ್ಟಗಳನ್ನ ಸಹಿಸಿಕೊಳ್ಳಕ್ಕಾಗಲಾರದೆ ಅಯ್ಯೋ ನನಗೆ ಸೇವೆನೇ ಬೇಡಪ್ಪ ಅನ್ನೋ ಮಟ್ಟದೊಳಗೆ ಕೂತಿದ್ದಾರೆ. ಅವಮಾನಗಳನ್ನ ಸಹಿಸಿಕೊಳ್ಳಕ್ಕಾಗಲಾರದೆ ಸೇವೆಗಳನ್ನ ಮಾಡಲಿಕ್ಕೆ ಆಸಕ್ತಿಯನ್ನ ಕಳ್ಕೊಂಡಿದ್ದಾರೆ. ಕೆಲವರು ಏನೋ ಮಾಡಿದ್ದೇವೆ ಅಂತಿದ್ದಾರೆ. ಆದರೆ ಇದೆಲ್ಲದಕ್ಕೂ ಮುಂಚಿತವಾಗಿ ಹಾಗೆ ಉಳ್ಳವರನ್ನ ಈ ಒಂದು ಸೇವೆ ಮೂಲಕ ಅವರು ಮತ್ತೆ ಎದ್ದು ದೇವರಿಗಾಗಿ ಬರಬೇಕು. ಹಲ್ಲೆಲೂಯಾ. ಅವ್ರು ಎದ್ದು ನಿಲ್ಬೇಕು ದೇವರ ರಾಜ್ಯ ಕಟ್ಟಕ್ಕೆ. ಈ ಒಂದು ಕಾರ್ಯದ ಉದ್ದೇಶ ಅದುವೇ. ಆಗ ನಿಮ್ಮನ್ನ ನನ್ನನ್ನ ಕರ್ತನು ಹೇಗೆ ಕರೆದ್ರು ಸೇವೆಗೆ? ನಮಗೆ ಅನೇಕರು ಕೇಳ್ತಾರೆ, ಪಾಸ್ಟೇ ನಿನ್ನ ಸೇವೆ ಕರೆಯುವಿಕೆಗೆ ಹೇಗೆ ನಿನ್ನ ಕರೆದ್ರು ದೇವರು, ಏನ್ ಬಂದ್ರಿ ನೀವು ಸೇವೆಗೆ? ಕೆಲವರು ಹೇಳ್ತಾರೆ, ನಾನು ಅನಾರೋಗ್ಯವಾಗಿದ್ದೆ, ಡಾಕ್ಟರ್ಗಳೆಲ್ಲ ಕೈ ಬಿಡಲ್ಪಡ ಸಮಯ, ಆ ಸಮಯ ದೇವ್ರಿಗೆ ಒಪ್ಪಿಸ್ಕೊಟ್ಟೆ, ಅದ್ರ ಮೂಲಕ ಸೇವೆಗೆ ಬಂದೆ. ಇನ್ನು ಕೆಲವರು ಹೇಳ್ತಾರೆ, ಹೇಗ್ ಬಂದ್ರಿ? ಕನಸಲ್ಲಿ ದೇವರು ಮಾತಾಡಿದ್ರು. ಇನ್ನು ಕೆಲವರು, ನಾನು ಸಭೆಯ ಪಾಸ್ಟ್ಗೆ ಜೊತೆಯಾಗಿದ್ದೆ, ಅವರು ನನ್ನ ಸೇವೆಗೆ ಕಳಿಸಿದ್ರು. ಇನ್ನು ಕೆಲವರು ಕೇಳಿದ್ರೆ, ನಾನು ಮನೆಯಲ್ಲಿ ನಮ್ಮ ತಂದೆ ತಾಯಿಗೆ ಮಕ್ಕಳಿರಲಿಲ್ಲ, ಅವರು ಪ್ರಾರ್ಥನೆ ಮಾಡಿಕೊಂಡ್ರು, ಅದರ ಮೂಲಕ ಹುಟ್ಟಿದೆ, ನನ್ನ ಸೇವೆ